ತುಂಬಾ ಜನರ 2024 ಹೇಳಿಕೊಳ್ಳುವಷ್ಟು ಸರಿಯಾಗಿ ಹೋಗಿಲ್ಲ ಅಂತ ಅನ್ಸುತ್ತೆ. ಎಂದಿನಂತೆ ಇನ್ಸ್ಟಾಗ್ರಾಮ್ ರೀಲ್ಸ್, ವೈಟಿ ಶಾರ್ಟ್ಸ್ ನೋಡುವುದರಲ್ಲಿಯೇ ಸಮಯ ಕಳೆದಿರಬಹುದು. ಮತ್ತೆ ನನ್ನ ಬಳಿ ಇನ್ನು ತುಂಬಾ ಸಮಯ ಇದೆ ಅಂತ ಹೇಳಿಕೊಂಡು ಇರೋಬ್ಬರು ಎಲ್ಲಾ ಸಮಯ ವ್ಯರ್ಥ ಮಾಡಿರಬಹುದು. ಆದರೆ ಈಗ ನಿಮ್ಮ ಬಳಿ ಉಳಿದಿರೋದು ಒಂದೇ, ಅದುವೇ ಗಿಲ್ಟ್, ಪಶ್ಚಾತ್ತಾಪ. ಬಟ್ ಡೋಂಟ್ ವೆರಿ, ಈ ವಿಡಿಯೋ ನಿಮಗೆ 2025ರಲ್ಲಿ ಕಂಬ್ಯಾಕ್ ಮಾಡಲು ಸಹಾಯ ಮಾಡುತ್ತೆ. ಹೇಗೆ ವಿರಾಟ್ ಕೊಹ್ಲಿ ತನ್ನ ಮುಳುಗುತ್ತಿರುವ ಕರಿಯರ್ ನಲ್ಲಿ ಮತ್ತೆ ಕಂಬ್ಯಾಕ್ ಮಾಡಿದ್ರು, ಹಾಗೆ ಈ ವಿಡಿಯೋ ಕೇವಲ 2025 ಮಾತ್ರ ಬದಲಾವಣೆ ಮಾಡುವುದಿಲ್ಲ, ಬದಲಾಗಿ ಇಡೀ ಜೀವನವನ್ನು ಬದಲಿಸುತ್ತೆ. ಅದಕ್ಕಾಗಿ ನಾನು ನಿಮ್ಗೆ 14 ಗೋಲ್ಡನ್ ಟಿಪ್ಸ್ ಗಳನ್ನ ಹೇಳ್ತೀನಿ. ಒಂದ್ ವೇಳೆ ನೀವು ಇದನ್ನ ಅಪ್ಲೈ ಮಾಡಿದ್ರೆ 2025ರಲ್ಲಿ ನೀವು ಗ್ರೇಟೆಸ್ಟ್ ಕಂಬ್ಯಾಕ್ ಮಾಡ್ತೀರಾ. ನಿಮ್ಮಲ್ಲಿ ತುಂಬಾ ಜನ ಈ ವಿಡಿಯೋ ಮಧ್ಯದಲ್ಲಿಯೇ ಬಿಟ್ಟು ಬಿಡ್ತಾರೆ. ಇದೆಲ್ಲವೂ ನನಗೆ ಗೊತ್ತು ಅಂತ ಅಂದುಕೊಂಡು ಒಂದ್ ವೇಳೆ ನಿಮಗೆ ವಿಷಯಗಳು ಗೊತ್ತಿದ್ರೆ ಸರಿ, ಆದ್ರೆ ಯಾರಿಗೆ ಗೊತ್ತಿಲ್ಲ ಅವರು ಬನ್ನಿ ಪೂರ್ತಿ ಕಾನ್ಸಂಟ್ರೇಟ್ ನಿಂದ ಈ ವಿಡಿಯೋ ನೋಡಿ. ನಿಮ್ಮ ಕೆಲವು ನಿಮಿಷಗಳು ನನಗೆ ಕೊಡಿ. ಅದಕ್ಕೂ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ. ಹಾಗಿದ್ರೆ ಎಲ್ಲಕ್ಕಿಂತ ಮೊದಲು ಈ ರಿಯಲ್ ಕಂಬ್ಯಾಕ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಕಂಬ್ಯಾಕ್ ಅಂದ್ರೆ ತಮ್ಮ ಸೋಲನ್ನ ಒಂದು ರೋಮಾಂಚನ ಗೆಲುವಿನಲ್ಲಿ ಪರಿವರ್ತನೆ ಮಾಡುವುದು. ಯಾವ ತರ ವಿರಾಟ್ ಕೊಹ್ಲಿ ಮಾಡಿದ್ರು. ಇವರು ತಮ್ಮ ಮುಳುಗುತ್ತಿರುವ ಕರಿಯರ್ಗೆ ಒಂದು ಹೊಸ ರೂಪ ಕೊಟ್ರು. ಮತ್ತೆ ಎಲ್ಲರಿಗೂ ತಿಳಿಸಿದ್ರು, ಒಬ್ಬ ವ್ಯಕ್ತಿ ಸಾಧಿಸಬೇಕು ಅಂತ ಅಂದುಕೊಂಡಿದ್ರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಅನ್ನೋದು. ವಿರಾಟ್ ಕೊಹ್ಲಿ ಇವರಿಗೆ ಯಾವುದೇ ಪರಿಚಯದ ಅವಶ್ಯಕತೆ ಇಲ್ಲ. ತನ್ನ ಬ್ಯಾಟಿಂಗ್ ನ ವೇಗದ ಮುಂದೆ ಎದುರಾಳಿ ಬೌಲರ್ ನ ಮೈನಲ್ಲಿ ನಡಕ ಹುಟ್ಟಿಸುತ್ತಾರೆ. ಇವರ ಒಂದು ದರ್ಶನಕ್ಕೆ ಅಭಿಮಾನಿಗಳು ಹುಚ್ಚದ್ದು ಕುಣಿತಾರೆ. ಇನ್ಸ್ಟಾಗ್ರಾಮ್ ನಲ್ಲಿ 262 ಮಿಲಿಯನ್ ಗಿಂತ ಅಧಿಕ ಜನ ಇವರನ್ನು ಫಾಲೋ ಮಾಡ್ತಾರೆ. ಈ ಹೊಳೆಯುತ್ತಿರುವ ನಕ್ಷತ್ರದ ಜೀವನದಲ್ಲೂ ಒಂದು ಇಂತಹ ಪರಿಸ್ಥಿತಿ ಬರುತ್ತೆ. ಇದರಿಂದ ಎಲ್ಲವೂ ದೂರ ಆಗುತ್ತೆ. ಅಭಿಮಾನಿಗಳ ಪ್ರೀತಿ, ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಕ್ಯಾಪ್ಟನ್ಶಿಪ್ ಕೂಡ. 2019ರಲ್ಲಿ ವಿರಾಟ್ ಕಳಪೆ ಪ್ರದರ್ಶನ ಕೊಡ್ತಾ ಇದ್ರು. ಆಗ ಜನ ಇವರಿಗೆ ಟೀಕೆ ಮಾಡ್ತಾ ಇದ್ರು. ವಿರಾಟ್ಗೆ ಈ ಮಾತುಗಳು ನೋವು ಕೊಡ್ತಾ ಇದ್ವು. ಮತ್ತೆ ಅಕ್ಟೋಬರ್ 24, 2021ರಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಆಟಗಾರರು T20 ವರ್ಲ್ಡ್ ಕಪ್ ಆಡಲು ದುಬೈಗೆ ಹೋಗಿದ್ರು. ಇಲ್ಲಿವರೆಗೆ ಪಾಕಿಸ್ತಾನ್ ಭಾರತದ ಜೊತೆಗೆ ಸೋಲ್ತಾನೆ ಬಂದಿತ್ತು. ಆದ್ರೆ ಈ ಬಾರಿ ಪಾಕಿಸ್ತಾನ್ ಭಾರತಕ್ಕೆ ಮೊದಲ ಪಂದ್ಯದಲ್ಲೇ 10 ವಿಕೆಟ್ಗಳ ಸೋಲು ಕೊಟ್ಟಿತು. ಆಗ ಮತ್ತೆ ಜನ ಟೀಕೆ ಮಾಡಲು ಪ್ರಾರಂಭಿಸಿದ್ರು. ನಂತರ ಅದೇ T20 ವರ್ಲ್ಡ್ ಕಪ್ ನಲ್ಲಿ ಭಾರತ ಮತ್ತೆ ಪಾಕಿಸ್ತಾನ್ ಮುಖಾಮುಖಿಯಾಗಿ ಆಡ್ತಾ ಇದ್ವು. ಈ ಪಂದ್ಯದಲ್ಲಿ ವಿರಾಟ್ ಒಂದು ಅವಕಾಶವನ್ನು ಕಳ್ಕೊಳ್ಬಾರ್ದು ಅಂತ ಅಂದುಕೊಂಡಿದ್ರು. ಆದ್ರೆ ಈ ಪಂದ್ಯದಲ್ಲೂ ಭಾರತ ಕಳಪೆ ಪ್ರದರ್ಶನ ನೀಡಿತು. 85% ಪಾಕಿಸ್ತಾನ್ ಈ ಪಂದ್ಯವನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ವಿರಾಟ್ ತನ್ನ ವಿರಾಟ ರೂಪ ತಾಳಿದ್ರು. 15% ಚಾನ್ಸಸ್ ಇರುವ ಈ ಪಂದ್ಯವನ್ನು ಗೆದ್ದು ದಾಖಲೆಯನ್ನ ನಿರ್ಮಾಣ ಮಾಡಿದ್ರು. ಅಷ್ಟೇ ಅಲ್ಲ, ವರ್ಲ್ಡ್ ಕಪ್ 2023ರಲ್ಲಿ ವಿರಾಟ್ ಜಾಸ್ತಿ ರನ್ ಗಳಿಸಿರುವ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆ ಮುರಿದು ಹೊಸ ದಾಖಲೆ ನಿರ್ಮಾಣ ಮಾಡಿದ್ರು. ಒಂದ್ ವೇಳೆ ನೀವು ಕೂಡ 2025ರಲ್ಲಿ ಇಂತಹದೇ ಕಂಬ್ಯಾಕ್ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಈ 14 ನಿಯಮಗಳನ್ನ ಪಾಲಿಸಿ. ಪಾಯಿಂಟ್ ನಂಬರ್ 1, ಅನಾಲಿಸಿಸ್ 2024. ಒಂದ್ ವೇಳೆ ನೀವು ಕೂಡ ಈ ತರ ಯೋಚನೆ ಮಾಡ್ತಾ ಇದ್ರೆ 2024ರಲ್ಲಿ ಆಗಿದ್ದು ಎಲ್ಲವನ್ನೂ ಮರೆತು ಬಿಟ್ಟು 2025ರಲ್ಲಿ ಒಂದು ಹೊಸ ಪ್ರಾರಂಭ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ನೀವು ಎಷ್ಟೇ ಪ್ರಯತ್ನ ಮಾಡಿ 2025ರಲ್ಲಿ ನೀವು ಎಂದೂ ಸಕ್ಸಸ್ಫುಲ್ ವ್ಯಕ್ತಿ ಆಗೋದಿಲ್ಲ. ಏಕೆಂದ್ರೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ 2024ರಲ್ಲಿ ಮಾಡಿರುವ ತಪ್ಪುಗಳ ಬಗ್ಗೆ ಮಾಹಿತಿ ಇರಬೇಕು. 2024ರಲ್ಲಿ ಯಾವೆಲ್ಲ ತಪ್ಪುಗಳನ್ನ ನೀವು ಮಾಡಿದ್ದೀರಾ, ಅವುಗಳನ್ನ ನೀವು ಮಾಡಬಾರ್ದಾಗಿತ್ತು. ಮತ್ತೆ ಯಾವೆಲ್ಲ ಕೆಲಸಗಳಿವೆ ಅವುಗಳನ್ನ ನೀವು ಎಂದೂ ಮಾಡೇ ಇಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮೊದಲು 2024ರನ್ನ ಸರಿಯಾಗಿ ಅನಾಲಿಸಿಸ್ ಮಾಡಿ. ಏಕೆಂದ್ರೆ ಇದನ್ನ ಅನಾಲಿಸಿಸ್ ಮಾಡುವುದರಿಂದ ನಿಮಗೆ ಗೊತ್ತಾಗುತ್ತೆ 2025ರಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದು. ಅದಕ್ಕೆ 2-3 ಗಂಟೆ ಸಮಯ ತಗೊಂಡು 2024ರಲ್ಲಿ ಯಾವೆಲ್ಲ ತಪ್ಪುಗಳನ್ನ ನೀವು ಮಾಡಿದ್ದೀರಾ ಅವುಗಳನ್ನ ಬರೆದು ಇಡಿ. ಮತ್ತೆ ಪ್ರತಿದಿನ ಆ ಪಟ್ಟಿಯನ್ನ ನೋಡಿ 2025ರಲ್ಲೂ ಅದೇ ತಪ್ಪುಗಳನ್ನ ಮಾಡ್ತಾ ಇರಬಹುದಾ, 2024ರಲ್ಲಿ ಮಾಡಿದ್ದು ಅನ್ನೋದನ್ನ ಪತ್ತೆ ಹಚ್ಚಿ. ಒಂದ್ ವೇಳೆ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಸಮಯ ಇರುವಾಗಲೇ ಎಚ್ಚೆತ್ತುಕೊಳ್ಳಿ. ಏಕೆಂದ್ರೆ ಸಮಯ ಪಾಠ ಕಲಿಸಿದ್ರೆ ಸುಧಾರಿಸಿಕೊಳ್ಳಲು ತುಂಬಾ ಕಷ್ಟ ಪಡಬೇಕಾಗತ್ತೆ. ಪಾಯಿಂಟ್ ನಂಬರ್ 2, ಪಿಕ್ ಎ ಬಿಗ್ ಗೋಲ್. ತಮ್ಮ ಎಲ್ಲ ಗೋಲ್ಸ್ ಗಳನ್ನ, ಗುರಿಗಳನ್ನ ಮರೆತು ಬಿಡಿ. ಮತ್ತೆ ಒಂದೇ ಒಂದು ದೊಡ್ಡ ಗುರಿ ನಿರ್ಧಾರ ಮಾಡಿ. ಒಂದು ಇಂತಹ ಗುರಿ, ಒಂದು ಇಂತಹ ಗೋಲ್ ನಿಮ್ಮನ್ನ 2025 ಮುಕ್ತಾಯ ಆಗೋದಕ್ಕಿಂತ ಮುಂಚೆ ನಿಮ್ಗೆ ಲೂಸರ್ ನಿಂದ ವಿನ್ನರ್ ಮಾಡುವಂತದ್ದು ಆಗಿರ್ಬೇಕು. ಒಂದ್ ವೇಳೆ ನೀವು ಗೋಲ್ ಫಿಕ್ಸ್ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಕ್ಲಾರಿಟಿನೇ ಸಿಗೋದಿಲ್ಲ ಸಮಯ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಹೇಗೆ 2024ರಲ್ಲಿ ಪೂರ್ತಿ ಸಮಯ ವ್ಯರ್ಥ ಆಗಿತ್ತೋ ಹಾಗೆ 2025ರಲ್ಲೂ ಸಮಯ ವ್ಯರ್ಥ ಮಾಡ್ತೀರಾ. ಅದಕ್ಕೆ ಒಂದು ಗೋಲ್, ಒಂದು ಗುರಿ ನಿರ್ಧಾರ ಮಾಡಿ. ಉದಾಹರಣೆಗೆ ಡಾಕ್ಟರ್ ಬ್ರೋ ಇವರ ಒಂದು ಗುರಿ, ಒಂದು ದೊಡ್ಡ ಗೋಲ್ ಏನಾಗಿತ್ತು ಗೊತ್ತಾ? ಕನ್ನಡಿಗರಿಗೆ ಇಡೀ ಪ್ರಪಂಚನೇ ತೋರಿಸಬೇಕು ಅನ್ನೋ ಗುರಿ ಅವರು ಹೊಂದಿದ್ರು. ಮತ್ತೆ ಅದಕ್ಕೆ ತಮ್ಮ ಅತ್ಯಧಿಕ ಸಮಯವನ್ನು ಕೊಡ್ತಾ ಇದ್ರು. ಇವತ್ತು ರಿಸಲ್ಟ್ ನಿಮ್ಮ ಮುಂದೆ ಇದೆ. ಅದೇ ತರ ನೀವು ಕೂಡ ಒಂದು ದೊಡ್ಡ ಗುರಿ ನಿರ್ಧಾರ ಮಾಡಿ. ಜೀವನದಲ್ಲಿ ಏನ್ ಮಾಡಬೇಕು ಅಂತ ಅಂದುಕೊಂಡಿದ್ದೀರಾ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಾಧ್ಯ ಆದ್ರೆ ನಾನು ನಿಮ್ಗೆ ಸಲಹೆ ಕೊಡ್ತೀನಿ. ಪಾಯಿಂಟ್ ನಂಬರ್ 3,
ಅಪ್ಗ್ರೇಡ್ ದ ಸ್ಕಿಲ್ಸ್. ಇಲ್ಲಿವರೆಗೆ ನೀವು ಯಾವೆಲ್ಲ ಸ್ಕಿಲ್ಸ್ ಕಲಿಬೇಕು ಅಂತ ಅಂದ್ಕೊಂಡಿದ್ರಿ ಅದರಲ್ಲಿ ಕೇವಲ ಒಂದನ್ನ ಆಯ್ಕೆ ಮಾಡಿ ಮತ್ತೆ ಅದನ್ನ ಕಲಿಯಲು ಪ್ರಾರಂಭ ಮಾಡಿ. ನೋಡಿ, ಈ ಜನರೇಷನ್ ಅಲ್ಲಿ ನೀವು ಮುಂದೆ ಬರಬೇಕು ಅಂತ ಅಂದ್ರೆ ನಿಮ್ಮ ಬಳಿ ಯಾವುದಾದ್ರೂ ಒಂದು ಸ್ಕಿಲ್ಸ್ ಅಂತೂ ಇರಲೇಬೇಕು. ಈಗ ಆ ಸ್ಕಿಲ್ಸ್ ಯಾವುದೇ ಆಗಿರಲಿ, ಉದಾಹರಣೆಗೆ ಪಬ್ಲಿಕ್ ಸ್ಪೀಕಿಂಗ್, ಕ್ಯಾಮ್ರಾ ಫೇಸ್ ಮಾಡೋದು, ಇಲ್ಲ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡುವ ಸ್ಕಿಲ್ಸ್ ಆಗಿರಬಹುದು, AI ಕೋರ್ಸ್ ಆಗಿರಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಆಗಿರಬಹುದು, ಅಥವಾ ಬೇರೆ ಯಾವುದೇ ಕೋರ್ಸ್ ಆಗಿರಬಹುದು. ಅದನ್ನ ನೀವು ಕಲಿಬಹುದು ಮತ್ತೆ ಅದರಿಂದ ಹಣ ಸಂಪಾದನೆ ಮಾಡಬಹುದು. ಈಗ ಈ ಎಲ್ಲಾ ಕೋರ್ಸ್ಗಳನ್ನ ನೀವು ಫ್ರೀಯಾಗಿ ಕಲಿಬೇಕು ಅಂದ್ರೆ www.learnwarn.com ಮತ್ತೆ www.mindluster.com ಈ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮಗೆ ಬೇಕಾಗಿರುವ ಕೋರ್ಸ್ ಇಲ್ಲಿ ಫ್ರೀಯಾಗಿ ಕಲಿಯಲು ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ. ಪಾಯಿಂಟ್ ನಂಬರ್ 4, ಸೆಟ್ ಮೈಲ್ ಸ್ಟೋನ್ಸ್ ಅಂಡ್ ರಿವಾರ್ಡ್ಸ್. 2025ರಲ್ಲಿ ನೀವು ಯಾವೆಲ್ಲ ಮೈಲ್ ಸ್ಟೋನ್ಸ್ ಗಳನ್ನ ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ರಾ ಅದರ ಒಂದು ಲಿಸ್ಟ್ ಮಾಡಿ, ನಂತರ ಅದನ್ನ ಭಾಗಗಳಾಗಿ ವಿಂಗಡಣೆ ಮಾಡಿ. ಆ ಮೈಲ್ ಸ್ಟೋನ್ ಸಲುವಾಗಿ ಸಮಯ ನಿರ್ಧಾರ ಮಾಡಿ. ಉದಾಹರಣೆಗೆ 15 ದಿನಗಳಲ್ಲಿ ಇದನ್ನ ಕಲಿಬೇಕು, 30 ದಿನಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಬೇಕು. ಹೀಗೆ ಪ್ರತಿಯೊಂದು ಮೈಲ್ ಸ್ಟೋನ್ ಕಂಪ್ಲೀಟ್ ಆದ ನಂತರ ತಮಗೆ ಒಂದು ರಿವಾರ್ಡ್ ಕೊಡಿ. ಉದಾಹರಣೆಗೆ ಹೊಸ ಸ್ಥಳಗಳಿಗೆ ಹೋಗುವುದು, ತಮಗೆ ಇಷ್ಟ ಆಗಿರುವ ಆಹಾರ ಸೇವನೆ ಮಾಡುವುದು ಇತ್ಯಾದಿ. ಈ ತರ ಮಾಡೋದ್ರಿಂದ ಆ ಕೆಲಸ ಮುಕ್ತಾಯ ಮಾಡಲು ನಿಮಗೆ ಮೋಟಿವೇಶನ್ ಸಿಗುತ್ತೆ ಮತ್ತೆ ಆ ಕೆಲಸವನ್ನು ನೀವು ಅತಿ ಉತ್ಸಾಹದಿಂದ ಮುಕ್ತಾಯ ಮಾಡ್ತೀರಾ. ಪಾಯಿಂಟ್ ನಂಬರ್ 5, ಶಟ್ ಯುವರ್ ಮೌತ್. ತಮ್ಮ ಗೋಲ್ಸ್ ಮತ್ತೆ ಪ್ಲಾನ್ಸ್ ಗಳ ಬಗ್ಗೆ ಯಾರಿಗೂ ಯಾರ ಮುಂದೆನೂ ಹೇಳಿಕೊಳ್ಳಬೇಡಿ. ಒಂದ್ ವೇಳೆ ನೀವು ಈ ಹೊಸ ವರ್ಷವನ್ನು ತಮ್ಮದಾಗಿಸಿಕೊಳ್ಬೇಕು ಅಂತ ಅಂದ್ರೆ ನಿಮ್ಮ ಗೋಲ್ಸ್ ಮತ್ತೆ ಸಣ್ಣ ಪುಟ್ಟ ಅಚೀವ್ಮೆಂಟ್ಸ್ ಗಳನ್ನ ಯಾರಿಗೂ ಹೇಳ್ಕೊಳ್ಬೇಡಿ. ಹೇಳಿಕೊಳ್ಳುವುದರಿಂದ ನಮ್ಮ ಮೈಂಡ್ಗೆ ಇಂಡೈರೆಕ್ಟ್ಲಿ ಒಂದು ಮೆಸೇಜ್ ಹೋಗುತ್ತೆ, ನಾವು ಆ ಗೋಲ್ಸ್ ಗಳನ್ನ ಅಚೀವ್ ಮಾಡಿದ್ದೇವೆ ಅಂತ. ಇದರಿಂದ ಆ ಗೋಲ್ಸ್ ಗಳವರೆಗೆ ತಲುಪುವ ನಮ್ಮ ಸಂಭಾವನೆ ಕಡಿಮೆ ಆಗುತ್ತೆ. ಇದನ್ನ ನಾ ಹೇಳ್ತಾ ಇಲ್ಲ, ಬದಲಾಗಿ ಸೈಕಾಲಜಿ ಹೇಳ್ತಾ ಇದೆ. ನೀವು ಬೇರೆಯವರ ಮುಂದೆ ನಿಮ್ಮ ಗುರಿಗಳ ಬಗ್ಗೆ ಹೇಳಿಕೊಂಡಾಗ ಅದನ್ನ ನೀವು ಅಚೀವ್ ಮಾಡಲಿಲ್ಲ ಅಂದ್ರೆ ಜನರ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಈತ ಕೇವಲ ಮಾತಾಡ್ತಾನೆ, ಕೆಲಸ ಏನು ಮಾಡೋದಿಲ್ಲ ಅಂತಾರೆ. ಅದಕ್ಕೆ ನಿಮ್ಮ ಗುರಿಗಳನ್ನ ಮರೆ ಮಾಡಿ. ಪಾಯಿಂಟ್ ನಂಬರ್ 6, ರೀಡ್ ಡೈಲಿ. ಇದೊಂದು ಇಂತಹ ಪವರ್ಫುಲ್ ಹ್ಯಾಬಿಟ್ ಆಗಿದೆ ಅಂದ್ರೆ ಪ್ರತಿಯೊಬ್ಬ ಸಾಧಾರಣ ವ್ಯಕ್ತಿಗೂ ಒಬ್ಬ ಜೀನಿಯಸ್ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುತ್ತೆ. ಜಗತ್ತಿನ ಅತಿ ಶ್ರೀಮಂತ ಜನರಲ್ಲಿ ಒಬ್ಬರಾದ ವಾರನ್ ಬಫೆಟ್ ಇವತ್ತಿಗೂ ಪ್ರತಿದಿನ ಪುಸ್ತಕಗಳನ್ನ ಓದುತ್ತಾರೆ. ಅದಕ್ಕೆ ನೀವು ಕೂಡ ಒಂದು ಸೆಲ್ಫ್ ಹೆಲ್ಪ್ ಪುಸ್ತಕ ತಗೊಳ್ಳಿ ಮತ್ತೆ ಪ್ರತಿದಿನ ಒಂದು ಚಾಪ್ಟರ್ ಓದುವ ಪ್ರಯತ್ನ ಮಾಡಿ. ಒಂದು ಚಾಪ್ಟರ್ ಓದಲು ಆಗಲಿಲ್ಲ ಅಂದ್ರೆ ಕೆಲವು ಪುಟಗಳನ್ನ ಓದಿ. ಇದರಿಂದ ನಿಮ್ಮ ಲರ್ನಿಂಗ್ ಅಬಿಲಿಟಿ, ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಈ ಕೆಲಸ ನೀವು ಪ್ರತಿದಿನ ಬೆಳಗ್ಗೆ ಮಾಡಿದರೆ ಇನ್ನೂ ಒಳ್ಳೆಯದು. ಇದನ್ನ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಜೊತೆಗೆ ಪ್ರಾರಂಭ ಮಾಡಿ. ಇಂತಹ ಪುಸ್ತಕಗಳನ್ನ ಓದಿ, ಅದು ಇಂಟ್ರೆಸ್ಟಿಂಗ್ ಜೊತೆಗೆ ಅದರಿಂದ ನಿಮಗೆ ಏನಾದ್ರೂ ಕಲಿಯಲು ಸಿಗಬೇಕು ಅಂತಹ ಪುಸ್ತಕಗಳನ್ನ ಆಯ್ಕೆ ಮಾಡಿ. ಪಾಯಿಂಟ್ ನಂಬರ್ 7 ಇಸ್ ಯು ವರ್ಸಸ್ ಯು. ಇಲ್ಲಿ ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಶತ್ರು ಯಾರಾದ್ರೂ ಇದ್ರೆ ಅದು ನೀವೇ ನಿಮ್ಮ ಶತ್ರು. ನಿಮ್ಮ ಮನಸ್ಸೇ ನಿಮ್ಮ ಶತ್ರು, ನಿಮ್ಮ ಕೆಟ್ಟ ಅಭ್ಯಾಸಗಳೇ ನಿಮ್ಮ ಶತ್ರು, ನಿಮ್ಮ ಸೋಮಾರಿತನವೇ ನಿಮ್ಮ ಶತ್ರು. ಇಟ್ಸ್ ಯು ವರ್ಸಸ್ ಯು. ಮತ್ತೆ ಇದಕ್ಕೆಲ್ಲ ಬೇರೆಯವರ ಜೊತೆಗೆ ಏನೂ ಸಂಬಂಧ ಇಲ್ಲ, ಏಕೆಂದ್ರೆ ನಮ್ಮ ಮನಸ್ಸೇ ನಮ್ಮ ಅತಿ ದೊಡ್ಡ ಶತ್ರುನೂ ಆಗಿರುತ್ತೆ ಮತ್ತೆ ಅತಿ ದೊಡ್ಡ ಮಿತ್ರನೂ ಆಗಿರುತ್ತೆ. ಒಂದು ಮನಸ್ಸು ಎಲ್ಲವನ್ನೂ ಮಾಡಬೇಕು ಅಂದ್ರೆ ಇನ್ನೊಂದು ಇದರಿಂದ ಏನೂ ಬದಲಾವಣೆ ಆಗೋದಿಲ್ಲ ಅನ್ನುತ್ತೆ. ಅದಕ್ಕೆ ಈ ಮನಸ್ಸಿನ ಭಾವನೆಗೆ ಒಳಗಾಗಿ ಹಾಗೆ ಇರಬೇಡಿ. ಈ ಹೊಸ ವರ್ಷದಲ್ಲಿ ತಮ್ಮ ಜೊತೆಗೆ ತಾವು ಗೆಲ್ಲಲು ರೆಡಿಯಾಗಿರಿ. ಈ ಎಲ್ಲ ಸುಸ್ತು ಸೋಮಾರಿತನದಿಂದ ಆಚೆ ಬರಲು ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಿ. ಇದಕ್ಕೆಲ್ಲ ಒಂದು ಪ್ಲಾನ್ ರೂಪಿಸಿ ಮತ್ತೆ ಅದರ ಪ್ರಕಾರ ಆಕ್ಷನ್ಸ್ ತಗೊಳ್ಳಿ. ಪಾಯಿಂಟ್ ನಂಬರ್ 8, ರಿಡ್ಯೂಸ್ ಸ್ಕ್ರೀನ್ ಟೈಮ್. 2024 ವ್ಯರ್ಥ ಆಗಲು ಯಾವುದಾದ್ರೂ ಒಂದು ದೊಡ್ಡ ಕಾರಣ ಇದ್ರೆ ಅದುವೇ ಸ್ಕ್ರೋಲಿಂಗ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ರಾತ್ರಿ ಹಗಲು ರೀಲ್ಸ್ ನೋಡುವುದು ಮತ್ತೆ ದಿನವಿಡೀ ಸೋಷಿಯಲ್ ಮೀಡಿಯಾ ಜೊತೆಗೆ ಅಂಟಿಕೊಂಡು ಇರೋದ್ರಿಂದಲೇ ನಿಮ್ಮ ಫೋಕಸ್ ಲೆವೆಲ್ ಕಡಿಮೆ ಆಗಿದೆ. ಒಂದೇ ವಿಷಯದ ಮೇಲೆ ಅಧಿಕ ಸಮಯದವರೆಗೆ ಫೋಕಸ್ ಮಾಡಲು ಆಗ್ತಾ ಇಲ್ಲ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಮನಸ್ಸು ಒಪ್ತಾ ಇಲ್ಲ. ಕೇವಲ 10 ನಿಮಿಷ ಇನ್ಸ್ಟಾದಲ್ಲಿ ರೀಲ್ಸ್ ನೋಡೋಣ ಅನ್ಕೊಂಡ್ರೆ 1 ಗಂಟೆ ಸಮಯ ವ್ಯರ್ಥ ಆಗಿರುತ್ತೆ. ಪ್ರತಿಯೊಂದು ರೀಲ್ಸ್ 40 ರಿಂದ 50 ಸೆಕೆಂಡ್ದು ಆಗಿರುತ್ತೆ. ಅದರಲ್ಲಿ ಕೆಲವೊಂದು ಫನ್ನಿ ಆಗಿದ್ರೆ ಕೆಲವೊಂದು ಇಮೋಷನಲ್ ಆಗಿರುತ್ತೆ. ಇದರಿಂದ ನಮ್ಮ ಮೈಂಡ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಒಂದ್ ವೇಳೆ ಈ ಹೊಸ ವರ್ಷದಲ್ಲಿ ನಿಮ್ಮ ಫೋಕಸ್ ಜಾಸ್ತಿ ಆಗಬೇಕು ಅಂದ್ರೆ ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಸ್ಕ್ರೀನ್ ಟೈಮ್ ಅನ್ನ ರೀಸೆಟ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಿಂದ ದೂರ ಉಳಿಬೇಕಾಗುತ್ತೆ. ಎಂಬ್ರೆಸ್ ದ ಫೇಲ್ಯೂರ್. ಸೋಲುಗಳಿಂದ ಆತ್ಮಾವಲೋಕನ ಮಾಡಿಕೊಳ್ಳಿ. ಪ್ರತಿಯೊಂದು ಸಕ್ಸಸ್ ನ ಸ್ಟೋರಿ ಹಿಂದೆ ಒಂದಾದ್ರೂ ಒಂದು ಫೇಲ್ಯೂರ್ನ ಕಥೆ ಇರುತ್ತೆ. ಮತ್ತೆ ಯಾರೆಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳು ಇದ್ದಾರೆ ಅವರು ಸಕ್ಸಸ್ಫುಲ್ ಆಗಲು ಇರುವ ಕಾರಣ ಒಂದೇ, ಅದುವೇ ಅವರು ಯಾವತ್ತೂ ಸೋಲುಗಳಿಗೆ ಹೆದರಲಿಲ್ಲ, ಬದಲಾಗಿ ಸೋಲುಗಳಿಗೆ ತಮ್ಮ ಜೀವನದ ಒಂದು ಭಾಗ ಅಂತ ಅನ್ಕೊಂಡ್ರು. ನೋಡಿ, ಇಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳು ಬಂದಿರಬಹುದು, ಇನ್ನು ಮುಂದೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು. ಅದರಲ್ಲಿ ನೀವು ಅದೆಷ್ಟೋ ಬಾರಿ ಬೀಳಬಹುದು, ಅದೆಷ್ಟೋ ಬಾರಿ ಸೋಲಬಹುದು. ಆದರೆ ನೀವು ಮಾತ್ರ ನಡೀತಾ ಇರಬೇಕು. ಸೋಲುಗಳಿಂದ ಪಾಠ ಕಲಿಬೇಕು ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಲರ್ನ್ ಟು ಸೇ
ನೋ. ಈ ಹೊಸ ವರ್ಷದಲ್ಲಿ ನೀವು ನಿಮ್ಮ ಗುರಿಗಳನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಅಕ್ಕಪಕ್ಕ ಇರುವ ಆ ಪ್ರತಿಯೊಂದು ಡಿಸ್ಟ್ರಾಕ್ಷನ್ಸ್ ಗಳಿಂದ ದೂರ ಉಳಿಬೇಕು. ನಿಮ್ಮ ಫೋಕಸ್ ಅನ್ನ ಹಾಳು ಮಾಡುವವು ಡಿಸ್ಟ್ರಾಕ್ಷನ್ಸ್ ಗಳು ಅಂದ್ರೆ ನಿಮ್ಮ ಗೆಳೆಯರು ಆಗಿರ್ಬೋದು, ಇಲ್ಲ ನಿಮ್ಮ ಮನಸ್ಸೇ ಆಗಿರ್ಬೋದು. ಈ ಡಿಸ್ಟ್ರಾಕ್ಷನ್ಸ್ ಗಳಿಂದ ಪಾರಾಗಬೇಕು ಅಂದ್ರೆ ಇವುಗಳನ್ನ ನೋ ಅನ್ಬೇಕು. ಉದಾಹರಣೆಗೆ, ಒಂದು ಕೆಲಸ ಮಾಡುವಾಗ ನಿಮ್ಮ ಮನಸ್ಸು ವಿಚಲಿತ ಆಗ್ತಾ ಇದ್ರೆ ಆ ಕೆಲಸ ಮುಕ್ತಾಯ ಆಗೋವರೆಗೆ ಅಲ್ಲಿಂದ ಎದ್ದೇಳಬೇಡಿ. ಏಕೆಂದ್ರೆ ಮನಸ್ಸು ಚಂಚಲವಾಗಿರುತ್ತೆ. ಮನಸ್ಸಿನ ಭಾವನೆಗಳಿಗೆ ಒಳಗಾಗಬೇಡಿ. ಏಕಾಗ್ರತೆಯಿಂದ ಕೆಲಸ ಮಾಡಿ. ನೆನಪಿರಲಿ, ಜಾಸ್ತಿ ಅವೈಲೇಬಲ್ ಆಗಿರೋದ್ರಿಂದ ನಿಮ್ಮ ಬೆಲೆ ಕಡಿಮೆ ಆಗುತ್ತೆ. ಮೇಕ್ ಪ್ರಯಾರಿಟಿ ಲಿಸ್ಟ್. ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಅಂದ್ರೆ ನಾಳೆ ಮಾಡುವ ಕೆಲಸಗಳ ಒಂದು ಪ್ರಯಾರಿಟಿ ಲಿಸ್ಟ್ ನಿರ್ಮಾಣ ಮಾಡಿ. ಪ್ರತಿದಿನ ಬೆಳಗ್ಗೆ ಎಲ್ಲಕ್ಕಿಂತ ಮುಂಚೆ ನಾ ಯಾವೆಲ್ಲ ಕೆಲಸಗಳನ್ನ ಮುಕ್ತಾಯ ಮಾಡಬೇಕು ಅನ್ನೋದನ್ನ ಬರೆದು ಇಡಬೇಕು. ಏಕೆಂದ್ರೆ ಎಲ್ಲಿವರೆಗೆ ನಾವು ಕೆಲಸಗಳನ್ನ ಬರೆದು ಇಡೋದಿಲ್ಲ ಆ ಸಮಯ ವ್ಯರ್ಥ ಆಗುವುದು ಗ್ಯಾರಂಟಿ. ಪ್ರತಿಯೊಂದು ಕೆಲಸ ಕ್ರಮಬದ್ಧವಾಗಿ ಸರಿಯಾದ ಸಮಯದಲ್ಲಿ ಮುಕ್ತಾಯ ಮಾಡುವುದರಿಂದ ನಿಮ್ಮಲ್ಲಿ ಡಿಸಿಪ್ಲಿನ್ ನಿರ್ಮಾಣ ಆಗುತ್ತೆ. ಆ ಕೆಲಸ ಪೂರ್ತಿ ಮಾಡಬೇಕು ಅನ್ನೋ ಯೋಚನೆ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಆ ಕೆಲಸಗಳನ್ನ ಬರೆದು ಇಡೋದು ತುಂಬಾ ಮುಖ್ಯ. ಮತ್ತೆ ಅದರ ಪ್ರಕಾರ ಕೆಲಸ ಮಾಡುವುದರಿಂದ ಸಮಯದ ಉಳಿತಾಯ ಆಗುತ್ತೆ. ಜೊತೆಗೆ ಮನಸ್ಸು ವಿಚಲಿತ ಆಗೋದಿಲ್ಲ. ಅದಕ್ಕೆ ತಪ್ಪದೆ ಪ್ರಯಾರಿಟಿ ಲಿಸ್ಟ್ ನಿರ್ಮಾಣ ಮಾಡಿಕೊಳ್ಳಿ. ಪ್ರತಿ ವರ್ಷ ಈ ತರ ಗೋಲ್ ಸೆಟ್ ಮಾಡುವುದು, 1-2 ತಿಂಗಳು ಅದರ ಮೇಲೆ ಕೆಲಸ ಮಾಡಿ ಅದನ್ನ ಹಾಗೆ ಬಿಡುವ ಅಭ್ಯಾಸ ನೀವು ಲೇಜಿ ಆಗಿದ್ದೀರಾ ಅನ್ನೋದನ್ನ ಸೂಚಿಸುತ್ತೆ. ಅದಕ್ಕೆ ಕೇವಲ ಗುರಿವರೆಗೆ ಅಷ್ಟೇ ಸೀಮಿತವಾಗಬೇಡಿ. ಜೀವನದಲ್ಲಿ ಏನಾದ್ರೂ ಮಾಡಬೇಕು ಅಂದ್ರೆ ಸೀರಿಯಸ್ ಆಗಿ ಕೆಲಸ ಮಾಡಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರೂ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.